ವಿಜಯನಗರ ಜಿಲ್ಲಾ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ತಾಯಕನಹಳ್ಳಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ KKR-DB ಯೋಜನೆ ಅಡಿಯಲ್ಲಿ 6,50,00,000 ವೆಚ್ಚ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿ 4 ಅಂತಸ್ತಿನ ಶಾಲೆ ಕೊಠಡಿಗಳನ್ನು ನಿರ್ಮಿಸಲು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ನನ್ನ ಕ್ಷೇತ್ರದ ಮತದಾರರಿಗೆ ಋಣ ತೀರಿಸಲು ಟೈಮ್ ಸಹ ವೇಸ್ಟ್ ಮಾಡದೆ ಆರೋಗ್ಯ, ಶಿಕ್ಷಣ, ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲಾ ವರ್ಗದ ಜನಗಳಿಗೆ, ಬಡ ಜನರಿಗೆ ನಾನು ಶಾಸಕನಾಗಿ ಎಲ್ಲಿಯ ತನಕ ಉಳಿಸುತ್ತಾರೋ ಅಲ್ಲಿಯವರೆಗೂ ನನ್ನ ಕಾಯಕ ಮಾಡೇ ಮಾಡುತ್ತೇನೆ ಎಂದು ತಿಳಿಸಿದರು. ಬಹುದಿನಗಳ ಬೇಡಿಕೆಯಾಗಿತ್ತು. ಆ ಒಂದು ಅಲ್ಪಸಂಖ್ಯಾತರ ಕಾಲೇಜ್ ಬೇಕಂತೇಳಿ ಇಲ್ಲಿ ಕಾಲೇಜ್ಗೋಸ್ಕರ ಹೆಚ್ಚುವರಿ ಕೊಟ್ಟೋದಕ್ಕೆ ಅದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಅಲ್ಪಸಂಖ್ಯಾತ ಮತ್ತು ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರನ್ನು ಇವತ್ತು ನೆನೆಸ್ತಾ, ಅತಿ ಮುಖ್ಯವಾಗಿ ಈ ಒಂದು ಇಲ್ಲಿ ಒಂದು ನನಗೆ ಕೇಳಿದ್ರೆ ಅತಿ ಬೇಡಿಕೆ ಇರೋಂಥ ಒಂದು ಮೊರಾರ್ಜಿ ಶಾಲೆ ಏನಾದರೂ ನಮ್ಮ ಭಾಗದಲ್ಲಿದ್ದರೆ ಅದು ನಮ್ಮ ಈ ತಾಯಕನಹಳ್ಳಿ ತಮಯನಗುಡ್ಡ ಮೊರಾರ್ಜಿ ಶಾಲೆ. ಇಂಥ ಇಲ್ಲಿ ಬರೀ ಬಡವರೇ ಇರೋಂಥ ಈ ಭಾಗದಲ್ಲಿ ಒಂದು ಮರುಭೂಮಿಯಲ್ಲಿಂಥ ಜಾಗಕ್ಕೆ ಇಂಥ ಒಂದು ಸುಸಜ್ಜಿತವಾದ ಮೊರಾರ್ಜಿ ವಸತಿ ಶಾಲೆಗೆ ಅವಕಾಶ ಕೊಟ್ಟಂಥ ನಮ್ಮ ತಂದೆಯವರ ಅತ್ಯಂತ ಆತ್ಮೀಯ ಒಡನಾಡಿಗಳು, ನಮಗೆ ಭಾಳ ವೈಯಕ್ತಿಕವಾಗಿ ಅತ್ಯಂತ ಹಿರಿಯರು, ಹಿತೈಷಿಗಳಾದಂಥ ಶ್ರೀ ಗನಿಸಾಬ್, ದಿವಂಗತ ಗನಿಸಾಬ್ ಅವರನ್ನು ಇವತ್ತು ಈ ವೇದಿಕೆಯಲ್ಲಿ ನೆನೆಯುತ್ತಾ, ಮತ್ತು ಅವರ ಧರ್ಮಪತ್ನಿಯರಾದಂಥ ಶ್ರೀಮತಿ ಫ್ಯಾರಿಮಾ ಬಿ ಮತ್ತು ಅವರ ಸುಪುತ್ರರಾದಂಥ ನಮ್ಮ ನೂರಿಬೈ, ಇವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಒಂದೇ ಒಂದು ಮೊರಾರ್ಜಿ ಶಾಲೆಗಳಲ್ಲಿ 2008 ಆದೇಶ ಇದೆ. ಎಲ್ಲೆಲ್ಲಿ ಮೊರಾರ್ಜಿ ಶಾಲೆ ಇದಾವೋ ಅವೆಲ್ಲ ಕಾಲೇಜ್ ಆಗಿ ಉನ್ನತೀಕರಣಗೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಆ ಒಂದು ಆದೇಶನ ಇಟ್ಕೊಂಡು ನಾವು ಶಾಸಕರಾದಾಗಲಿಂದ ಹೋದ ವರ್ಷ ಜೂನ್ನಿಂದಲೇ ಇದೇ ವರ್ಷನೇ ನಮಗೆ ಅನುಮತಿ ಕೊಡಬೇಕು, ಆ ಶಾಲೆಗಳು ಉನ್ನತೀಕರಣ ಆಗೋದಕ್ಕೆ, ಶಾಲೆಗಳು ಕಾಲೇಜ್ ಆಗಬೇಕಂತೇಳಿ ಬೇಡಿಕೆ ಇಟ್ಟಾಗ ಸನ್ಮಾನ್ಯ ನಮ್ಮ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಶಾಲೆಗಳು ಸ್ವಲ್ಪ ಕಡಿಮೆ ಇದ್ದಾವೆ, ಇಮ್ಮಿಡಿಯೇಟಾಗಿ ಅವಕ್ಕೆ ತಮಗೆ ಕಾಲೇಜುಗಳಾಗಿ ಉನ್ನತೀಕರಣಗೊಳಿಸ್ತೀವಿ ಅಂತೇಳಿ ಇಮ್ಮಿಡಿಯೇಟಾಗಿ ಅದನ್ನು ಉನ್ನತೀಕರಣಗೊಳಿಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ PU ಸೈನ್ಸು ಮತ್ತು ಸೈನ್ಸು ಮತ್ತು ಕಾಮರ್ಸ್ ಸುಮಾರು 120 ಮಕ್ಕಳು ಸ್ಟ್ರೆಂತ್ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ಇಲ್ಲಿ 62 ವಿದ್ಯಾರ್ಥಿಗಳು BCom ಮತ್ತು ಸೈನ್ಸ್ ಮತ್ತು ಕಾಮರ್ಸಲ್ಲಿ ಈಗಾಗಲೇ ದಾಖಲಾತಿಗೊಂಡಿದ್ದಾರೆ. ಟೋಟಲ್ ಸ್ಟ್ರೆಂತ್ 120 ಇರ್ತದೆ. ಸೊ ಅದಕ್ಕೆ ಅಗತ್ಯವಾದ ಕಟ್ಟಡಗಳ ಸೌಲಭ್ಯತೆ ಇಲ್ಲದೆ ಇರೋದನ್ನ ಮನಗಂಡು ಇದನ್ನು ನಾವು ಬೇಡಿಕೆ ಇಟ್ಟು ಮತ್ತು ಅತಿ ಶೀಘ್ರದಲ್ಲೇ ಈ ಬೇಡಿಕೆನ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಸಚಿವರಾದಂಥ ನಮ್ಮ ಅತ್ಯಂತ ಆತ್ಮೀಯರಾದಂಥ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಬೇಡಿಕೆ ಇಟ್ಟಾಗ ಇಮ್ಮಿಡಿಯೇಟಾಗಿ ಅವರು ಮನ್ನಣೆ ಕೊಟ್ಟು ಇವತ್ತು ಕಲ್ಯಾಣ ಕರ್ನಾಟಕ ವತಿಯಿಂದ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಸುಮಾರು 6,50,00,000 ವೆಚ್ಚದಲ್ಲಿ ಇಲ್ಲಿ ಸುಸಜ್ಜಿತವಾದ 4 ಅಂತಸ್ತಿನ ಕಟ್ಟಡ ಎಲ್ಲ ಮಕ್ಕಳಿಗೆ ಅನುಕೂಲ ಆಗೋಂಥದ್ದು ವಸತಿ ಸಮುಚ್ಚಯ ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮುಖಾಂತರ ಟೆಂಡರ್ ಆಗಿ ಇವತ್ತು ಕಾರ್ಯ ಶುರುವಾಗ್ತದೆ ಕೆಲಸ. ಸೊ ಅಲ್ಲಿ ಎಲ್ಲ ಕಡೆನೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೂಡ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಕಟ್ಟಿ ಮತ್ತು ಎಲ್ಲ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗೋಂಥ ರೀತಿ ಮಾಡಿಕೊಡ್ಬೇಕು ಅತಿ ಶೀಘ್ರದಲ್ಲಿ ಅಂತ ನಾನು ಮತ್ತೆ ಹೇಳ್ತಾ, ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಹರಿಸ್ತೀವಿ ಅಂತೇಳಿ ತಮ್ಮ ಗಮನಕ್ಕೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೀಡಿಯಾ ನೆಟ್ವರ್ಕ್